ಆ ಮೊಟ್ಟೆ ಹೊಡೆದ್ರಲ್ಲ, ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿ ವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ. ಅದು ಹೆಂಗೆ ಅಷ್ಟು ಚಂದೊಳಗೆ ಮುನ್ರತ್ನ ತಲೆಗೆ ಹೋಗಿ ಹೊಡಿಯೋಕ್ಕಾಗುತ್ತೆ? ದೊಡ್ಡ ಜನ ಒಂದು 50-60 ಜನ ಬರ್ತಾಯಿದ್ರು ಅಲ್ಲಿ. ಮುನ್ರತ್ನವ್ರ ತಲೆಗೆ ಹೊಡಿತು ಆಳದ ಮೊಟ್ಟೆ. ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ನನಗೆ ಗೊತ್ತಾಗಲ್ಲ. ಅವ್ರಿಗೆ ಹಂಗಾರೆ ಹೊಡೆದು ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಮಟ್ಟಿಗಿತ್ತು ಅಂತ ಲೆಕ್ಕ ಹಾಕೋಬೇಕು. ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ. ಇವರು ಕೇಸ್ ಕೊಟ್ಟಿದ್ದಾರೆ, ಅವರು ಕೇಸ್ ಕೊಟ್ಟಿದ್ದಾರೆ. ಮುನಿರತ್ನ ಅವರು ಏನು, ನಾವು ಮುನಿರತ್ನ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಒಳ್ಳೆ ಕಲಾವಿದರವರು. ಆದ್ದರಿಂದ ಈಗ ಆ ವಿಚಾರ ಮುನಿರತ್ನರವರು ಈಗಾಗಲೇ ನಮ್ಮ ಸುರೇಶ್ರವರು ಸಂಪೂರ್ಣವಾಗಿ ನಿನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರು ಹೇಳಿಕೆ ಕೊಟ್ಟಿದ್ದನ್ನೇ ನಾನು ಸಹಿತ ಅನುಮೋದಿಸ್ತೀನಿ. ಈ ವಿಚಾರದಲ್ಲಿ ಹೆಚ್ಚು ಹೇಳೋದಕ್ಕಿಂತ ಅವ್ರಿಗೆ ನಮ್ಮ ಡಿ ಕೆ ಸುರೇಶ್ರವರು ಮಾಜಿ ಸಂಸದರು ಹೇಳಿರ್ತಕ್ಕಂಥದ್ದು ಯಾವುದು ಇರ್ಬೋದೇನೋ ಅಂತ ಅನ್ನಿಸ್ತುತ್ತೆ ನನಗೆ. ಅಲ್ಲ, ನಾನು ನಿಜ, ನೀವು ನಂಬ್ತಿರಿಲ್ವ, ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದೆ. ಮೊಟ್ಟೆ ಹೆಂಗೆ ಹೊಡಿತು ಅಂದರೆ, ಅಲ್ಲ ರೀ, ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ ನಿಮ್ಮ ತಲೆಗೆ, ನಿಮ್ಮೆಲ್ಲರನ್ನೂ ಮೀರು ಆ ಕಡೆಗೆ ಬಿಟ್ಬಿಡುತ್ತೆ. ಅಷ್ಟು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ, ಅದಕ್ಕೇನು ಮ್ಯಾಜಿಕ್ ನಡೀತು ಅಂತ ತಿಳಿದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಇಲ್ಲ. ಮುನಿರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಪಾಪ. ನನಗೆ ಒಳ್ಳೆ ಪರಿಚಯಸ್ಥರು. ಬಟ್ ಅವ್ರ ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ತಾರಾ? ನಾನು ಎಮ್ ಎಲ್ ಎ ಆಗಿದ್ದೀನಿ, ನಾವು ಎಮ್ ಎಲ್ ಎಗಳಾಗಿ ಕೆಲಸ ಮಾಡಿದ್ದೀವಿ. ಜನಗಳು ಈಗ ವಿರೋಧನೂ ಮಾಡ್ತಾರೆ, ಜನ ಪರನೂ ಮಾಡ್ತಾರೆ. ನಮ್ಮ ಪರವಾಗೇ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ. ಆದರೆ ನಾನು ಆ ವಿಡಿಯೋಗಳು, ಆ ಸೆಕ್ಸ್ ವಿಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತನಾಗ್ಬಿಟ್ಟೆ. ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇ ಇದನ್ನು ಚುಚ್ಚಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಏಡ್ಸ್ ಬರೋವಂಥ ಕಾಯಿಲೆ. ನೀವು ಈ ಪರಿಸ್ಥಿತಿ ಎಲ್ಲಿಗೋಗಿದೆ ಅಂತ ಲೆಕ್ಕ ಹಾಕಿ. ಸಿಐಡಿ ತನಿಖೆಯಲ್ಲಿ ಸರ್ ಪೂರ್ವವಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ ಸರ್. ಅದರಲ್ಲಿ ಇವೆಲ್ಲವೂ ಕೂಡ ಪೂರ್ವವಾಗಿರುವಂಥದ್ದು ಸರ್. ಅಲ್ಲ, FSL ರಿಪೋರ್ಟಲ್ಲಿ ಅವ್ರ ವಿರುದ್ಧವಾಗಿ ಬಂದಿದೆ ಅಂತಕ್ಕಂಥ ವಿಚಾರ ಸ್ಪಷ್ಟ ಆಗಿದೆ. ಚಾರ್ಜ್ ಶೀಟ್ ಕೂಡ ಸಿಐಡಿ ಅವರು ಸಲ್ಲಿಕೆ ಮಾಡಿದ್ದಾರೆ ಸರ್. ಇವರು ಮಾಡಿರುವಂಥದ್ದೆಲ್ಲ ಕೂಡ ಪ್ರೂವ್ ಆಗಿದೆ ಅನ್ನೋಂಥದ್ದು ಕೂಡ ಹೌದು. ಅದ್ರ ಬಗ್ಗೆ ಹೇಳುವಂಥದ್ದು. ಅಲ್ಲ, ಅದಕ್ಕೇನೆ ಈಗ ನೋಡಿ ಕೇಳಿ, ರಾಜಕಾರಣಿಗಳು ಅಂದರೆ ಜನ ಅಸಹ್ಯ ಪಡಬಾರ್ದು. ಇಂಥವೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಜಕ್ಕೂ ಸಹಿತ ರಾಜಕಾರಣಕ್ಕೆ ಯಾಕಪ್ಪ ಬಂದಿದ್ದೀವಿ ನಾವು, ನಮ್ಮನ್ನು ಜನ ಏನು ತೀರ್ಮಾನ ಮಾಡ್ತಾರೆ, ಏನು ಅನ್ಕೋತಾರಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗಂತೂ ದಿಗ್ಭ್ರಾಂತರಾಗಿದ್ದೀವಿ ಈ ವಿಚಾರದಲ್ಲಿ.